ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಂತ್ ದಾವಣಗೆರೆ, ಪ್ರತಿಷ್ಠಿತ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಿಂದ. ಮೊನ್ನೆ ನೀವು MS ಕ್ವಿಜ್ ಬರೆದು ಹೋಗಿದ್ರಿ. ಇವತ್ತು ನಿಮಗೆ 2 ವಿಷಯಗಳನ್ನ ತಿಳಿಸ್ಲಿಕ್ಕಿದೆ. ಮೊದಲನೇದು, ನೀವು ಬರೆದು ಹೋದಾಗ ನಿಮ್ಮ ಫ್ರೆಂಡ್ಸ್ ಕೆಲವರಿಗೆ ಬರಲಿಕ್ಕೆ ಆಗಿರಲಿಕ್ಕಿಲ್ಲ. ಹಾಗಾಗಿ ಕೆಲವು ಪೇರೆಂಟ್ಸ್ ನಮಗೆ ಫೋನ್ ಮಾಡ್ತಾಯಿದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಬರೆದು ಹೋಗಿದ್ದಾರೆ, ನಾವು ಬರ್ಬೋದಾ ಈಗ MS ಕ್ವಿಜ್ಗೆ ಅಂತ ಹೇಳಿ. MS ಕ್ವಿಜ್ ಮುಗಿದು ಹೋಯ್ತು ಸಂಡೆಗೆ, ಅದೊಂದು ಕಾಂಪಿಟೇಷನು. ಈಗ ಏನಿದ್ರು ಆ ಮಕ್ಕಳು ಬಂದು ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಬರೀಬಹುದು. ಇಲ್ಲೂ ಕೂಡ MS ಕ್ವಿಜ್ ರಿಸಲ್ಟ್ ಏನು ಬರ್ತದೆ, ಇದರಲ್ಲಿ ಟಾಪ್ 100 ಸ್ಟೂಡೆಂಟ್ಸಿಗೆ ಫ್ರೀ ಆಗೋದಲ್ಲದೆ ಇನ್ನು ಉಳಿದಂಥ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗೆ ಆ ಮಾರ್ಕ್ಸನ್ನು ಒಂದು ಕಟ್ ಆಫ್ ತೊಗೊಂಡ್ಬಿಟ್ಟು ಅದನ್ನು ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಅಂತಲೂ ಕೂಡ ತೊಗೊಳ್ತಾರೆ. ನಿಮಗೆ ಅದರ ಮಾರ್ಕ್ಸ್ ಬೇಸಿಸ್ ಮೇಲೂ ಕೂಡ ಕಾಲೇಜ್ಗೆ ಅಡ್ಮಿಷನ್ ತೊಗೋಬಹುದು. ಈಗ ಇನ್ನೊಂದು, ನಿಮಗೆ MS ಕ್ವಿಜ್ ಬರೀಲಿಕ್ಕೆ ಬಂದಾಗ ಒಂದು ಕೂಪನ್ ಕೊಟ್ಟಿದ್ರು, ಸೂಪರ್ ಬ್ರೈನ್ ಅಂತ ಹೇಳಿ. ನಿಮಗೆ ನೆನಪಿದ್ದನ್ನು ಡೀಟೇಲ್ ಓದಿರ್ಬೋದು. ಇದರೊಳಗಡೆ ಮೆನ್ಷನ್ ಇದೆ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬ್ರೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇದೇನು ಟ್ರೈನಿಂಗು, ಇದರಿಂದ ಏನು ಬೆನಿಫಿಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ಐನ್ಸ್ಟೀನ್ ಏನು ಹೇಳಿದ್ದಾರೆ ಬ್ರೈನ್ ಬಗ್ಗೆ. ಐನ್ಸ್ಟೀನ್ ಹೇಳ್ತಾರೆ, ದ ಮೋಸ್ಟ್ ಇನ್ಕ್ರೆಡಿಬಲ್ ಮಷಿನ್ ಎವರ್ ಬಿಲ್ಟ್ ಇನ್ ದಿಸ್ ಯೂನಿವರ್ಸ್ ಈಸ್ ಹ್ಯೂಮನ್ ಬ್ರೈನ್ ಅಂತ ಹೇಳ್ತಾರೆ. ನಮ್ಮ ಬ್ರೈನಿನ ಕಾನ್ಸಂಟ್ರೇಷನ್ನ ಪವರ್ ಏನು, ಅದರ ಕೆಪಾಸಿಟಿ ಏನು, ಅದರ ಕೇಪಬಿಲಿಟೀಸ್ ಏನು, ಅದರ ವ್ಯಾಪ್ತಿ ಏನು, ಇದನ್ನು ನಾವು 10th ಚೆನ್ನಾಗಿ ಓದಿ ಚೆನ್ನಾಗಿ ಸ್ಕೋರ್ ಮಾಡೋ ಹಾಗಿದ್ರೂ ಕೂಡ ಕಂಪ್ಲೀಟಾಗಿ ನಮ್ಮ ಎಬಿಲಿಟಿಯನ್ನು ನಾವು ಅರ್ಥ ಮಾಡ್ಕೊಂಡಿರಲ್ಲ. ಇಲ್ಲಿ ಸೂಪರ್ ಬ್ರೈನ್ ಒಳಗಡೆಗೆ ನಿಮ್ಮ ಬ್ರೈನ್ನ ಟ್ರೂ ಎಬಿಲಿಟಿ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ, ಇದೊಂದು 10 ಡೇಸಿನ ರೆಸಿಡೆನ್ಷಿಯಲ್ ಪ್ರೋಗ್ರಾಮು. ಇಲ್ಲೇ ಇದ್ದು ನೀವು ಅಕಾಮಡೇಷನ್ ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಇರ್ತದೆ. ಇಲ್ಲೇ ದಾವಣಗೆರೆ ಹತ್ತಿರ 18 ಕಿಲೋಮೀಟರ್ನಲ್ಲಿ ಸಿದ್ಧಗಂಗಾ ವಿದ್ಯಾಸಂಸ್ಥೆದೆ ಒಂದು ಟ್ರೈನಿಂಗ್ ಸೆಂಟರ್ ಇದೆ, MS ಟ್ರೈನಿಂಗ್ ಸೆಂಟರ್ ಅಂತ 13 ಎಕರೆನಲ್ಲಿ ಇದೆ ಅದು. ಸೊ ಆ ಬ್ಯೂಟಿಫುಲ್ ಕ್ಯಾಂಪಸ್ನಲ್ಲಿ ಈ ಟ್ರೈನಿಂಗ್ ನಡೀತದೆ. ಇದರಲ್ಲಿ ಅಡ್ವಾನ್ಸ್ಡ್ ಸೈಂಟಿಫಿಕ್ ಮೆಥಡ್ಸ್, ಇದನ್ನು ನೀವು ಸ್ಟಡೀಸ್ಗೆ ಇಂಪ್ಲಿಮೆಂಟ್ ಮಾಡೋದನ್ನು ಕಲಿತೀರಿ. ಯಾವಾಗ ನಿಮ್ಮ ಮೆಥಡ್ಸ್ ಸೈಂಟಿಫಿಕ್ ಇರ್ತದೆ ಅವಾಗ ಓದೋಂಥ ಟೈಮು ನಿಮಗೆ ಶಾರ್ಟ್ ಆಗ್ತದೆ. ಅಲ್ಲಿಗೆ ನಿಮ್ಮ ಓದೋಂಥ ಸ್ಪೀಡು, ಲರ್ನಿಂಗ್ ಎಬಿಲಿಟಿ 10 ಟೈಮ್ಸ್ ಫಾಸ್ಟರ್ ಆಗ್ತದೆ. ನಿಮ್ಮ ಹೈ ಲೆವೆಲ್ ಕಾನ್ಸಂಟ್ರೇಷನ್ನ ಡೆವಲಪ್ ಮಾಡ್ತಾರೆ, ಮೆಮೊರಿ ಪಾರ್ನ ನಿಮಗೆ ಇನ್ಕ್ರೀಸ್ ಮಾಡಿಕೊಡ್ತಾರೆ. ಇನ್ನೊಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳಿ ನಾವು ಹೇಳ್ಕೊಡ್ತೀವಿ. ಈ ಫೋಟೋಗ್ರಾಫಿಕ್ ಮೆಮೊರಿ ಹೇಗೆ ಅಂತ, ನಿಮ್ಗೆ ಯಾವುದೋ ಒಂದು ರ್ಯಾಂಡಮ್ ಬುಕ್ ಇದೆ ಅಂತ ಅಂದ್ಕೊಳ್ರಿ. ಈಗ ನಿಮ್ಮ 10th ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಅಂತ ಅಂದ್ಕೊಳ್ಳೋಣ. ಈಗ ಸಪೋಸ್ ನೀವು ಮ್ಯಾಥ್ಸಲ್ಲಿ ಚೆನ್ನಾಗಿ ಓದಿ 100 ತೆಗೆಯೋ ಹಾಗಿದ್ರೂ ಕೂಡ, ಸಪೋಸ್ ನಾನು ಈ ಕ್ವೆಶನ್ ಕೇಳ್ತೀನಿ, ನಿಮಗೆ ಎಕ್ಸಸೈಸ್ ನಂಬರ್ 7ನಲ್ಲಿ ಸೆಕೆಂಡ್ ಮೇನ್ನಲ್ಲಿ 3rd ಕ್ವೆಶನ್ ಯಾವುದು, ಅದಕ್ಕೇನು ಆನ್ಸರ್ ಅಂತಂದರೆ ಆ ಥರ ನಮಗೀಗ ನೆನಪಾಗಲಿಕ್ಕಿಲ್ಲ. ಯಾಕಂದರೆ ನಮಗೆ ಕ್ವೆಶನ್ ಕೊಟ್ಟಾಗ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಗೊತ್ತು. ಇಡೀ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ಕನ್ನು ಆ್ಯಸ್ ಇಟ್ ಈಸ್ ನಿಮ್ಮ ಬ್ರೈನ್ ಅದನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯನ ಭಾಳ ಈಸಿಯಾಗಿ? ಎಸ್, ಡೆಫಿನೆಟ್ಲಿ ಪಾಸಿಬಲ್. ಸೊ ಈ 10 ಡೇಸ್ ಒಳಗಡೆ ಏನಾಗ್ತದೆ ಅಂದರೆ, ನಿಮ್ಮ ಸೈನ್ಸ್ ಬುಕ್ ತೆಗೆದು ನಾನು ನಿಮಗೆ 113ನೇ ಪೇಜು ಸೆಕೆಂಡ್ ಪ್ಯಾರಾಗ್ರಾಫು 3rd ಲೈನ್ ಏನು ಅಂತಂದರೆ ಬ್ರೈನು ಹೇಳೋ ಅಷ್ಟು ಮಟ್ಟಿಗೆ ರೆಡಿ ಆಗಿರ್ತದೆ. ನಿಮ್ಮ ಮ್ಯಾಥ್ ಟೆಕ್ಸ್ಟ್ ಬುಕ್ಕಲ್ಲಿ ಏನೇ ಕ್ವೆಶನ್ ಕೇಳಿದ್ರೂ ಬರೀ ಕ್ವೆಶನ್ ನಂಬರ್ ಕೇಳಿದ್ರೇ ಆ ಕ್ವೆಶನ್ ಯಾವುದು, ಅದಕ್ಕೆ ಏನು ಆನ್ಸರು, ಹೇಗೆ ಸಾಲ್ವ್ ಮಾಡಬೇಕು ಅನ್ನೋಂಥ ಎಬಿಲಿಟಿನ ಬ್ರೈನ್ ಡೆವಲಪ್ ಮಾಡ್ಕೊಳ್ತಿದೆ. ಹಾಗೆ 10th PUಗೆ ಹೋಗುವಂಥ ಮಕ್ಕಳಿಗೆ ನಿಮಗೆ 10th ಮತ್ತು PUಗೆ ಕನೆಕ್ಟ್ ಆಗ್ಬೋದಾಗಿರ್ತಕ್ಕಂಥ ಚಾಪ್ಟರ್ಸ್ ಮೇಲ್ಗಡೆಗೆ ವರ್ಕ್ ಆಗುವಂಥದ್ದು. PUCದು 1-2 ಚಾಪ್ಟರ್ ನಿಮಗೆ ಇಲ್ಲಿ ಇಂಟ್ರಡಕ್ಷನ್ ಮಾಡಿ ಅದನ್ನು ನೀವು ವರ್ಕ್ ಮಾಡ್ತಕ್ಕಂಥದ್ದು. ಒಂದು TWI ಮೆಥಡ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಥಿಂಕ್ ವಿತೌಟ್ ಇಂಕ್ ಅಂತ ಹೇಳಿ, ಅಂದರೆ ಏನು ಬರೀದೇನೆ ಮೆಂಟಲಿ ಕ್ಯಾಲ್ಕುಲೇಟ್ ಮಾಡಿ ನಾವು ಆನ್ಸರ್ ಮಾಡ್ಬೋದಾಗಿರ್ತಕ್ಕಂಥ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳೋದು. ಯಾಕೆಂದರೆ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆಗೆ ಅನಾವಶ್ಯಕವಾಗಿ ಭಾಳ ಬರೆಯುವಂಥದ್ದಿರಲ್ಲ. ಬರೀ ಅಲ್ಲಿ ಮಲ್ಟಿಪಲ್ ಚಾಯ್ಸ್, ಮೊನ್ನೆ ಹೇಗೆ ನೀವು ಆನ್ಸರ್ ಬರೆದ್ರಿ OMR ಬರೀಲಿಕ್ಕೆ ಇರ್ತದೆ. ಸೊ ಹಾಗಾಗಿ ಕ್ವೆಶನ್ ನೋಡಿದ ತಕ್ಷಣ ನಾನು ಕ್ಯಾಲ್ಕುಲೇಟ್ ಮೆಂಟಲಿ ಮಾಡಿ ನನಗೆ ಡೈರೆಕ್ಟಾಗಿ ಆನ್ಸರ್ ಮೆಂಟಲಿನ ತೆಗಿತೀನಿ ಅಂತಾದರೆ ಆವಾಗ ನಮ್ಮ ಸ್ಪೀಡ್ ಭಾಳ ಚೆನ್ನಾಗಿರ್ತದೆ. ಸೊ ಈ ಥರದ ಎಬಿಲಿಟಿ ಡೆವಲಪ್ ಮಾಡ್ತಕ್ಕಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮು. ಸೊ ಇದು ಅಡ್ವಾನ್ಸ್ಡ್ ಟೆಕ್ನಿಕ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಆ ಬೇಸ್ಡ್ ಇರ್ತಕ್ಕಂಥ ಮೆಥಡ್. ಒಂದೇನು ಅಂತಂದರೆ, ಇದರ ಆ್ಯಕ್ಚುಯಲ್ ಕಾಸ್ಟು 21,800 ರೂಪೀಸ್ ಇರುತ್ತೆ 10 ಡೇಸಿನ ಪ್ರೋಗ್ರಾಮಿಗೆ. ಆದರೆ ಸಿದ್ಧಗಂಗಾ ವಿದ್ಯಾಸಂಸ್ಥೆಯವರು ಅಲ್ಲಿ ಅವ್ರದ್ದೇ ಟ್ರೈನಿಂಗ್ ಸೆಂಟರ್ ಕೊಡೋದ್ರಿಂದ, ಅವರೇ ಅಕಾಮಡೇಷನು, ಫುಡ್ ವ್ಯವಸ್ಥೆ ಮಾಡೋದ್ರಿಂದ ಇದರ ಕಾಸ್ಟು 11,800 ಇರ್ತದೆ. ಆದರೆ ಯಾರು MS ಕ್ವಿಜಿಗೆ ಮೊನ್ನೆ ಬಂದು ಬರೆದು ಹೋಗಿದ್ದೀರಿ, ನಿಮ್ಮ ಹತ್ರ ಕೂಪನ್ ಮತ್ತು ನಿಮ್ಮ ಹಾಲ್ ಟಿಕೆಟ್ ಇದೆ MS ಕ್ವಿಜಿಂದ, ಅಂಥ ಮಕ್ಕಳಿಗೆ 6,800 ರೂಪೀಸು ಇದು MS ಕ್ವಿಜ್ ಕಮಿಟಿಯಿಂದ ಅದು ಸ್ಪಾನ್ಸರ್ ಆಗುತ್ತೆ. ನೀವು ಬರೀ 5,000 ಪೇ ಮಾಡ್ತೀರಿ. ಇದು ಟ್ರೈನಿಂಗು, ಫುಡ್ಡು, ಅಕಾಮಡೇಷನು ಮತ್ತು ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಸೇರಿ. ಸೊ ಈ ಟ್ರೈನಿಂಗ್ ಸ್ಪೆಷಲಿ ಯಾರು 10th ಆದಮೇಲೆ ಸೈನ್ಸ್ ಜಾಯಿನ್ ಮಾಡಬೇಕು ಅಂತ ಇದ್ರಿ ಅವರು ಮಿಸ್ ಮಾಡ್ಕೋಬಾರ್ದು. ನೀವು PU ಹೋಗ್ಲಿಕ್ಕಿಂತ ಮುಂಚೆ ನಿಮ್ಮ ಬ್ರೈನಿನ ಎಬಿಲಿಟಿ 10 ಟೈಮ್ಸ್ ಫಾಸ್ಟರ್ ಆಗಿದ್ದರೆ, ನಿಮಗೆ ಥಿಂಕ್ ವಿತೌಟ್ ಇಂಕ್ ಮಾಡೋವಂಥ ಎಬಿಲಿಟಿ ಇದ್ದರೆ, ಫೋಟೋಗ್ರಾಫಿಕ್ ಮೆಮೊರಿ ನಿಮಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ನಿಮ್ಮ ಕಾನ್ಸಂಟ್ರೇಷನ್ ಅಲ್ಟ್ರಾ ವೆಲ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಾದರೆ ಇಂಥ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು. ಸೊ ನೀವು ಸೈನ್ಸ್ ನಿಮ್ಮ ಊರಲ್ಲಿ ಸೇರ್ಬೋದು, ಬೇರೆ ಊರಲ್ಲಿ ಸೇರ್ಬೋದು, ಎಲ್ಲಾದರೂ ಒಂದು ಕಡೆಗೆ ಸೈನ್ಸ್ ಹೋಗ್ತೀರಿ ಅನ್ನೋದಾದರೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡ್ರಿ. 2 ಬ್ಯಾಚ್ ಇರುವಂಥದ್ದು. ಒಂದು ಏಪ್ರಿಲ್
ಮಂತಲ್ಲಿ, ಇನ್ನೊಂದು ಮೇ ಮಂತಲ್ಲಿ. ಏಪ್ರಿಲ್ 19 28 ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಭಾಳ ಜನ ರಿಜಿಸ್ಟರ್ ಆಗಿದೆ, ಅವ್ರಿಗೆ ಇವತ್ತು ಕೇಳ್ತಾ ಇದ್ದೇವೆ ನಾವು. ಅದು 15ರಿಂದನೇ ಮಾಡಿದರೆ ನಡೆಯುತ್ತಾ, 15 24 ತನಕ. ಹಾಗಿದ್ರೆ 15 24 ಆಗ್ತದೆ. ಇನ್ನೊಂದು ಬ್ಯಾಚ್ ಮೇ 10 19 ಇರ್ತದೆ. ಸೊ 2 ಬ್ಯಾಚಲ್ಲಿ 60 to 70 ಮೆಂಬರ್ಸ್ ಅಷ್ಟೇ. ಫಸ್ಟ್ ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂಥ ಮಕ್ಕಳಿಗೆ ಅವಕಾಶ ಇರ್ತದೆ. ಈ ಸರಿ ಮಿಸ್ ಆಯಿತು ಅಂತಾದರೆ ಮತ್ತೆ ಇನ್ನೊಂದು ವರ್ಷ ನೀವು ಕಾಯಬೇಕಾಗ್ತದೆ ಈ ಟ್ರೈನಿಂಗಿಗೆ. ಈ ಸೂಪರ್ ಬ್ರೈನ್ ಕಾರ್ಯಕ್ರಮವನ್ನು ಅಂದಿನ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಾಗೇಶ್ ಸರ್ ಅವರು ಉದ್ಘಾಟನೆ ಮಾಡಿದರು. ಸೊ ಇಂಥ ಒಂದು ಎಬಿಲಿಟಿನ ನೀವು ನಿಮ್ಮ PUC ಜಾಯ್ನ್ ಆಗಲಿಕ್ಕಿಂತ ಮುಂಚೆ ಪಡ್ಕೊಳ್ತೀರಿ ಅಂತಾದರೆ ನಿಮ್ಮ ಫ್ರೆಂಡ್ಸ್ ಮಧ್ಯಕ್ಕೆ ನಿಮಗೊಂದು ಎಕ್ಸ್ಟ್ರಾ ಎಡ್ಜ್ ಇರ್ತದೆ. ಸೊ ಯು ವಿಲ್ ಬಿ ಮೋರ್ ಕೇಪಬಲ್. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಈ ನಂಬರ್ 8073054295 ಇದಕ್ಕೆ ಫಸ್ಟು ನಿಮ್ಮ ಹೆಸರು, ಶಾಲೆ ಹೆಸರನ್ನ ಕಳಿಸ್ರಿ. ಹಾಗೆ ನಿಮ್ಮ ಫೋಟೋ ಮತ್ತು ಹಾಲ್ ಟಿಕೆಟ್ ಏನು ಮೊನ್ನೆ ಬಂದಿತ್ತು, ಜೊತೆಗೆ ನಿಮ್ಮ MSS ಕೂಪನ್ ಅವೆರಡದು ಫೋಟೋ ತೆಗೆದು ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ವಾಟ್ಸಪ್ ಮಾಡಿರ್ತಕ್ಕಂಥ ಅಷ್ಟು ಮಕ್ಕಳಿಗೆ ನಾವೊಂದು ಗ್ರೂಪ್ ಮಾಡಿಬಿಟ್ಟು ಮತ್ತೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರು ಜಾಯಿನ್ ಆಗ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಮುಂದೆ ಮತ್ತೊಂದು ಮೀಟಿಂಗ್ನ ನಾನು ಅರೇಂಜ್ ಮಾಡ್ತೀನಿ. ಓಕೆ, ಈಗ ಯಾರಿಗೆಲ್ಲ ಇಂಥ ಒಂದು ಎಬಿಲಿಟಿ ಬೇಕು PUCಗೆ ಹೋಗಲಿಕ್ಕಿಂತ ಮುಂಚೆ, ನೀವು ತಕ್ಷಣವೇ ನಿಮ್ಮ ಹೆಸರು ಮತ್ತು ಶಾಲೆ ಹೆಸರು ಮತ್ತು ಫೋಟೋಸ್ ಏನಿದೆ ಅದನ್ನು ಈಗಲೇ ಕಳಿಸ್ಕೊಟ್ರಂತೆ. ಓಕೆ, ಥ್ಯಾಂಕ್ ಯು.